ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಷೋಡಶ ಸಂಸ್ಕಾರದಲ್ಲಿ ಬರುವಂತಹ 16 ಸಂಸ್ಕಾರಗಳು. ಮೊದಲಿನದ್ದು ಗರ್ಭಾಧಾನ. ಗರ್ಭಾಧಾನದ ಬಗ್ಗೆ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನು ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಗರ್ಭಸ್ಯ ಆಧಾನಂ ವೀರ್ಯಸ್ಥಾಪನಂ ಸ್ಥಿರೀಕರಣಂ ಯಸ್ಮಿನ್ ಏನ ವಾ ಕರ್ಮಣ ತತ್ ಗರ್ಭಾಧಾನಂ. ಯಾವ ಕರ್ಮದಿಂದ ಗರ್ಭಾಶಯದಲ್ಲಿ ವೀರ್ಯಸ್ಥಾಪನೆ ಹಾಗೂ ಅದರ ಸ್ಥಿರೀಕರಣವಾಗುವುದು ಅದು ಗರ್ಭಾಧಾನ ಅಥವಾ ನಿಷೇಕ ಎಂದು ಹೇಳಲಾಗಿದೆ. ಬೀಜ ಹಾಗೂ ಕ್ಷೇತ್ರಗಳ ಸಂಸ್ಕರಣದಿಂದ ಹೇಗೆ ಉತ್ಕೃಷ್ಟವಾದ ಹಾಗೂ ದಷ್ಟವಾದ ಫಸಲು ಬರುವುದು, ಹಾಗೆ ಗರ್ಭಾಧಾನ ಎಂಬ ಸಂಸ್ಕಾರದಿಂದ ದಂಪತಿಗಳಿಗೆ ಉತ್ತಮ ಸಂತಾನ ಪ್ರಾಪ್ತವಾಗುತ್ತದೆ. ಇಂತಹ ಉತ್ತಮ ಪ್ರಜೆಗಳೇ ರಾಷ್ಟ್ರದ ಉತ್ಕರ್ಷಕ್ಕೆ ಕಾರಣರು. ರತಿ ಪ್ರಾಣಿ ಸಾಮಾನ್ಯಕ್ಕೆ ರಾಗತಃ ಪ್ರಾಪ್ತವಾಗುವಂತಹ ಪ್ರಕೃತಿ ಸಹಜವಾದ ಒಂದು ಪ್ರಕ್ರಿಯೆ. ಮಾನವ ತನ್ನ ವಿವೇಕದಿಂದ ಪಶು ಪಕ್ಷಿಗಳಿಗಿಂತ ಭಿನ್ನ ಆಗಿದ್ದು, ಈ ರತಿ ಅವನಿಗೆ ಸ್ವೇಚ್ಛೆ ಆಗದೆ ಧರ್ಮದ ಚೌಕಟ್ಟಿನಲ್ಲಿ ಸತ್ಪ್ರಜೆಯನ್ನು ಸಂಪಾದಿಸುವಂತಹ ಕ್ರಿಯೆ ಆಗಬೇಕು. ಆದ್ದರಿಂದ ಮಾನವ ಸಂತತಿಯ ಉನ್ನತಿಗಾಗಿ ಭಾರತೀಯ ಋಷಿಮುನಿಗಳು ಈ ಪ್ರಕೃತಿ ಸಹಜವಾದ ಗರ್ಭಾಧಾನಕ್ಕೆ ವಿಧಿವಿಧಾನವನ್ನು ತಿಳಿಸಿದ್ದಾರೆ. ಉತ್ತಮ ಸಂತಾನ ಪ್ರಾಪ್ತಿಗೆ ಕಾಲ ಮತ್ತು ವಯಸ್ಸಿನ ನಿರ್ಬಂಧವನ್ನು ವಿಧಿಸಲಾಗಿದೆ. ಗರ್ಭಾಧಾನದ ಕನಿಷ್ಠ ವಯಸ್ಸು ಪುರುಷನಿಗೆ 25 ಆದರೆ ನಾರಿಗೆ ಇದು 16ನೇ ವಯಸ್ಸಾಗಿದೆ. ಇದು ಸುಶ್ರುತನ ಪಂಚವಿಂಶೋ ತಥೋ ವರ್ಷೆ ಪುಮಾನ್ ನಾರೀತು ಷೋಡಶೆ ಎಂಬ ಮಾತಿನಿಂದ ವ್ಯಕ್ತವಾಗುತ್ತದೆ. ದಂಪತಿಗಳು ಉತ್ಕೃಷ್ಟ ಸಂತಾನ ಪಡೆಯಲು ಯೋಗ್ಯವಾದ ಕಾಲವನ್ನು ಸ್ಮೃತಿಗಳಲ್ಲಿ ಹೇಳಲಾಗಿದೆ. ಸ್ತ್ರೀಯ ಮಾಸಿಕ ರಜೋದರ್ಶನದಿಂದ ಆರಂಭಿಸಿ 16 ದಿನಗಳ ಅವಧಿಯನ್ನು ಗರ್ಭಾಧಾನ ಕಾಲವೆನ್ನಲಾಗಿದೆ. ಋತುಕಾಲದ ಮೊದಲ 4 ದಿನಗಳು, 11, 13ನೇ ದಿನಗಳು, ಅಷ್ಟಮಿ, ಚತುರ್ದಶಿ, ಸಂಕ್ರಾಂತಿ, ಪೂರ್ಣಿಮಾ, ಅಮಾವಾಸ್ಯೆ ಹಾಗೂ ಪರ್ವದಿನಗಳು ಗರ್ಭಾಧಾನಕ್ಕೆ ವರ್ಜ್ಯ ದಿನಗಳು. ಇನ್ನುಳಿದ ದಶರಾತ್ರಿಗಳ ದ್ವಿತೀಯ ಯಾಮ ಗರ್ಭಾಧಾನಕ್ಕೆ ಪ್ರಶಸ್ತವಾದುದು. ಈ ದಶರಾತ್ರಿಗಳಲ್ಲಿ ಸಮರಾತ್ರಿಗಳಾದ 6, 8, 10, 12, 14, 16 ಈ ದಿನಗಳು ಉತ್ತರೋತ್ತರವಾಗಿ ಉತ್ತಮ ಪುತ್ರ ಪ್ರಾಪ್ತಿಗೂ, ವಿಷಮಗಳಾದ 5, 7, 9, 15ನೇ ರಾತ್ರಿಗಳು ಉತ್ತರೋತ್ತರವಾಗಿ ಉತ್ತಮ ಸ್ತ್ರೀ ಸಂತಾನ ಪ್ರಾಪ್ತಿಗೂ ಕಾರಣ ಎಂದು ತಿಳಿಸಲಾಗಿದೆ. ಇದಲ್ಲದೆ ಶುದ್ಧ ಮಿತ ಸಾತ್ವಿಕ ಆಹಾರ ಸೇವನೆ, ಉಕ್ತವಾದ ಧಾರ್ಮಿಕ ಕ್ರಿಯೆ ಕೂಡ ಗರ್ಭಾಧಾನದಲ್ಲಿ ಗಣನೀಯ ಪಾತ್ರ ವಹಿಸುತ್ತದೆ. ಎರಡನೇದು ಪುಂಸವನ. ಪುತ್ರನು ಪಿತೃಗಳನ್ನು ಪಿತೃಋಣದಿಂದ ಮುಕ್ತನಾಗಿಸುತ್ತಾನೆ ಎಂಬುದು ವೇದಗಳಲ್ಲಿ ಉಕ್ತವಾಗಿದೆ. ತೈತ್ತಿರೀಯ ಸಂಹಿತೆಯಲ್ಲಿ ಜಾಯಮಾನೋ ವೈ ಬ್ರಾಹ್ಮಣಃ ತ್ರಿಭಿಃ ಋಣವಾ ಜಾಯತೆ ಬ್ರಹ್ಮಚರ್ಯೇಣ ಋಷಿಭ್ಯೋ ಯಜ್ಞೇನ ದೇವೇಭ್ಯ ಪ್ರಜೆಯ ಪಿತೃಭ್ಯ ಎಂದು ಹೇಳಲಾಗಿದೆ. ಅಂದರೆ ಹುಟ್ಟಿದ ದ್ವಿಜನು 3 ಋಣಗಳಿಂದ ಪರಿವೃತನಾಗಿದ್ದು, ಬ್ರಹ್ಮಚರ್ಯದಿಂದ ಋಷಿ ಋಣವನ್ನು, ಯಜ್ಞದಿಂದ ದೇವಋಣವನ್ನು, ಸಂತತಿಯಿಂದ ಪಿತೃಋಣವನ್ನು ತೀರಿಸಬೇಕು. ಪುತ್ರ ಸಂತಾನಕ್ಕಾಗಿ ಪ್ರಾರ್ಥಿಸುವ ಅಥರ್ವ ವೇದದ ಆತೇ ಗರ್ಭೋ ಯೋನಿಮೇತು ಪುಮಾನ್ ಬಾಣ ಇವೇಶುಧಿಂ ಆವೀರೋತ್ರ ಜಾಯತಾಂ ಪುತ್ರಸ್ಥೆ ದಸಮಾಸ್ಯಃ. ಈ ಮಂತ್ರ ಗಂಡು ಸಂತಾನ ಪಡೆಯಲು ಜನರಿಗಿರುವಂತಹ ಮಮಕಾರ ಹಾಗೂ ಅದರ ಆದ್ಯತೆಯನ್ನು ತಿಳಿಸುತ್ತದೆ. ಗರ್ಭಾಧಾನ ಪ್ರಕರಣದಲ್ಲಿ ಹೇಳಿದ ಕ್ರಮವನ್ನು ಅನುಸರಿಸಿದಾಗಲೂ ಸ್ತ್ರೀ ಪುರುಷರ ಶರೀರ ದೌರ್ಬಲ್ಯಾದಿಗಳನ್ನು ಆಧರಿಸಿ ನಿರೀಕ್ಷಿತ ಪುತ್ರ ಸಂತಾನದಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಪುಂಸವನ ಪ್ರಥಮ ಬಾರಿಗೆ ಪುತ್ರ ಲಾಭಕ್ಕಾಗಿ ಹೇಳಲಾದ ಸಂಸ್ಕಾರ. ಶೌನಕರು ಹಾಗೂ ವೀರಮಿತ್ರೋದಯ ಗ್ರಂಥದಲ್ಲಿ ಪುಮಾನ್ ಪ್ರಸೂಯತೆ ಏನ ಕರ್ಮಣ ತತ್ ಪುಂಸವನ ಮಿತೀರಿತಂ, ಯಾವ ಸಂಸ್ಕಾರದಿಂದ ಗಂಡು ಸಂತಾನ ಹುಟ್ಟುತ್ತದೆಯೋ ಅದು ಪುಂಸವನ ಎಂದು ಹೇಳಲ್ಪಟ್ಟಿದೆ. ಪುಂಸವನ ಸಂಸ್ಕಾರವನ್ನು ಮಾಡುವ ಕಾಲದ ವಿಷಯದಲ್ಲಿ ಅಭಿಪ್ರಾಯ ಭೇದ ಇದೆ. ಗರ್ಭಾಶಯದಲ್ಲಿ ಗರ್ಭವು ಸ್ಪಂದಿಸುವುದಕ್ಕಿಂತ ಮೊದಲು ಈ ಸಂಸ್ಕಾರವನ್ನು ಮಾಡಬೇಕೆಂದು ಯಾಜ್ಞವಲ್ಕ್ಯರ ಉಕ್ತಿಯಾದರೆ, ಬೃಹಸ್ಪತಿಯ ಮತದಲ್ಲಿ ಶಿಶು ಸ್ಪಂದಿಸಲು ಪ್ರಾರಂಭಿಸಿದ ನಂತರ ಈ ಸಂಸ್ಕಾರಕ್ಕೆ ಸಕಾಲ. ಗರ್ಭಧರಿಸಿದ ನಂತರ 3 ಅಥವಾ 4ನೇ ತಿಂಗಳಲ್ಲಿ ಚಂದ್ರನು ಪುರುಷ ನಕ್ಷತ್ರದಲ್ಲಿರುವಾಗ, ಅದರಲ್ಲೂ ಪುಷ್ಯ ನಕ್ಷತ್ರದಲ್ಲಿ ಇರುವಾಗ ಈ ಸಂಸ್ಕಾರವನ್ನು ನಡೆಸುವುದು ಗ್ರಾಹ್ಯವಾಗಬಹುದು ಎಂದು ಹೇಳಲಾಗಿದೆ.
ಉಕ್ತ ಹೋಮಾಚರಣೆಯ ಜೊತೆಗೆ ಶಿಶು ಪುರುಷತ್ವ ಪಡೆಯಲು ಸೇವಿಸುವಂತಹ ಔಷಧ ಈ ಸಂಸ್ಕಾರದ ವಿಶೇಷ. ಸುಶ್ರುತ ಸಂಹಿತೆಯ ಶರೀರ ಸ್ಥಾನದಲ್ಲಿ ಲಬ್ಧ ಗರ್ಭಾಶಯಾಶ್ಚ ಏತೇಶ್ವಹಸ್ಸು ಲಕ್ಷ್ಮಣಾವಟ ಶೃಂಗಾ ಸಹದೇವ ವಿಶ್ವದೇವಾನಾಮನ್ಯತಮಂ ಕ್ಷೀರೇಣಾಭಿಘಟ್ಯ ತ್ರಿಂಶ್ಚತುರೋ ವಾ ಬಿಂದುಂದಧ್ಯಾ ದಕ್ಷಿಣೆ ನಾಸಾಪುಟೆ ಪುತ್ರಕಾಮಾಯೈ ವಾಮಿ ದುಹಿತೃ ಕಾಮಾಯೈ ನ ಚ ತಾನಿಷ್ಟಿವೇತ್. ಈ ಶ್ಲೋಕದಲ್ಲಿ ಆಯುರ್ವೇದದ ಯಾವ ಅಂಶಗಳನ್ನು, ಯಾವ ಮೂಲಿಕೆಗಳನ್ನು ಯೂಸ್ ಮಾಡ್ಬೋದು ಅಂತ ತಿಳಿಸಲಾಗಿದೆ. ಆಲದ ಮೊಗ್ಗು ಮೊದಲಾದಂತಹ ಇನ್ನೂ ಕೆಲವು ಮೂಲಿಕೆಗಳ ಬಗ್ಗೆ ತಿಳಿಸಲಾಗಿದೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಲಲ್ಲಿ ಅರೆದು ಅದನ್ನು ಶುದ್ಧ ವಸ್ತ್ರದಲ್ಲಿ ಶೋಧಿಸಿ 3-4 ಬಿಂದುವನ್ನು ಪುತ್ರ ಪ್ರಾಪ್ತಿಗೆ ಗರ್ಭಿಣಿಯ ಮೂಗಿನ ಬಲಹೊಳ್ಳೆಯಲ್ಲೂ ಹಾಗೂ ಪುತ್ರಿ ದುಹಿತೃ ಪ್ರಾಪ್ತಿಗೆ ಮೂಗಿನ ಎಡ ಹೊಳ್ಳೆಯಲ್ಲೂ ಬಿಡಬೇಕು ಹಾಗೂ ಸಂಪೂರ್ಣವಾಗಿ ಅದನ್ನು ನುಂಗಬೇಕು ಎಂದು ಈ ಸುಶ್ರುತ ಸಂಹಿತೆಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಂತೆಯೇ ಪುಂಸವನದ ದಿನದಂದು ಸಂಸ್ಕಾರದ ಅಂಗ ಪ್ರತ್ಯಂಗಗಳ ಆಚರಣೆಯ ನಂತರ ಹಿರಣ್ಯಗರ್ಭ ಮುಂತಾದ ಮಂತ್ರಗಳನ್ನು ಪಠಿಸುತ್ತಾ ಪತಿಯು ತನ್ನ ಗರ್ಭಿಣಿ ಪತ್ನಿಯ ಮೂಗಿನ ಬಲಹೊಳ್ಳೆಯಲ್ಲಿ ಮೇಲೆ ಹೇಳಿದ ಔಷಧವನ್ನು ಉಕ್ತ ಪ್ರಮಾಣದಲ್ಲಿ ಹಾಕಬೇಕು. ಇದರೊಂದಿಗೆ ಗರ್ಭಿಣಿ ಸ್ತ್ರೀ ಯುಕ್ತಾಹಾರ, ವಿಹಾರ, ಆಚಾರ, ವಿಚಾರ ಮಾಡುವವಳಾಗಿ ಗರ್ಭಿಣಿ ನಿಯಮ ಪಾಲಿಸಬೇಕು ಎಂದು ತಿಳಿಸಲಾಗಿದೆ. ಈ ಪುಂಸವನ ಸಂಸ್ಕಾರ ಪ್ರಥಮ ಗರ್ಭಕ್ಕೆ ಸೀಮಿತವಾಗಿರುವುದು ಗಮನಾರ್ಹ ವಿಚಾರ. ಯಾಜ್ಞವಲ್ಕ್ಯ ಸ್ಮೃತಿಯ ಮಿತಾಕ್ಷರ ಟೀಕೆಯಲ್ಲಿ ಪಿತೃಋಣದಿಂದ ಮುಕ್ತರಾಗಲು ಪುತ್ರ ಪ್ರಾಪ್ತಿಗಾಗಿ ಮೊದಲ ಗರ್ಭಕ್ಕೆ ಈ ಸಂಸ್ಕಾರವೇ ಹೊರತು ಪ್ರತಿ ಗರ್ಭಕ್ಕೂ ಅಲ್ಲ ಎಂದು ಹೇಳಲಾಗಿದೆ. ಇದು ಈ ಸಂಸ್ಕಾರದ ದುರುಪಯೋಗವನ್ನು ನಿಷೇಧ ಮಾಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಷೋಡಶ ಸಂಸ್ಕಾರಗಳ ಮುಂದಿನ ವಿಚಾರಗಳನ್ನು ತಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಇಡ್ತೇನೆ. ವಿಡಿಯೋ ಮುಕ್ತಾಯಗೊಳಿಸೋ ಮೊದಲು ಈ ಷೋಡಶ ಸಂಸ್ಕಾರಗಳ ಬಗ್ಗೆ ವಿಚಾರಗಳು, ನಾಲೆಡ್ಜ್, ಇನ್ಫಾರ್ಮೇಷನ್ ಯಾವ ಯಾವ ಪುಸ್ತಕಗಳಿಂದ, ಗ್ರಂಥಗಳಿಂದ ಹಾಗೂ ಯಾವ ಯಾವ ಸಂಸ್ಥೆಗಳ ಮೂಲಕ ನಾನು ತೆಗೆದುಕೊಂಡಿದ್ದೇನೆ ಆ ಎಲ್ಲ ಸಂಸ್ಥೆಗಳಿಗೂ ಈ ವಿಚಾರಗಳನ್ನು ಇಲ್ಲಿವರೆಗೆ ಈ ವಿಡಿಯೋದ ಮೂಲಕ ತಮ್ಮ ಮುಂದೆ ಇಡಲಿಕ್ಕೆ ನನಗೆ ಸಹಕರಿಸಿದಂತಹ ಎಲ್ಲ ವ್ಯಕ್ತಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಹಾಗೆಯೇ ಪುಸ್ತಕವನ್ನು ಬರೆದವರಿಗೂ, ಪುಸ್ತಕ ಪ್ರಕಾಶಕರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುತ್ತಾ ಈ ವಿಡಿಯೋವನ್ನು ಅಂತ್ಯಗೊಳಿಸ್ತೇನೆ. ಪ್ಲೀಸ್ ಟೇಕ್ ಕೇರ್. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.